ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಉಷಾ ಇನ್ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದೇನಪ್ಪ ಇವತ್ತು ಪಪ್ಪಾಯ ಹಣ್ಣು ತೋರಿಸ್ತಾ ಇದ್ದಾರೆ ಅಂದ್ಕೋಬೇಡಿ. ಇವತ್ತು ಬೆಳಿಗ್ಗೆನೇ ಇದ್ದು ನಮ್ಮ ಮನೆಯವರು ಪಪ್ಪಾಯ ಹಣ್ಣು ಕೊಯ್ತಾ ಇದ್ರು. ನನ್ನ ಮಗ ಕೂತ್ಕೊಂಡಿದ್ದಾನೆ, ಹಂಗೆ ಮೂವಿ ನೋಡ್ಕೊತ ಪಪ್ಪಾಯ ಹಣ್ಣು ಕೊಯ್ತಾ ಇದ್ರು. ದರ್ಶನ್ ಮೂವಿ ಬಂದಿತ್ತು, ಅದರಿಂದ ಅದನ್ನ ನೋಡ್ಕೊತ ಪಪ್ಪಾಯ ಹಣ್ಣು ಕೊಯ್ತಾ ಇದ್ರು. ಪಪ್ಪಾಯ ಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಒಳ್ಳೆಯದು, ಅದರಿಂದ ಅದಕ್ಕೆ ಬೆಳಗ್ಗೆನೇ ಕೊಯ್ತಾ ಇದ್ದಾರೆ ನಮ್ಮ ಮನೆಯವರು. ಪಪ್ಪಾಯ ಹಣ್ಣು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ರಿಗೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಪಪ್ಪಾಯ ಹಣ್ಣು ಬೆಳಿಗ್ಗೆನೇ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ನಮ್ಮ ಮನೇಲೆಲ್ಲ ಬೆಳಿಗ್ಗೆನೇ ಜಾಸ್ತಿ ತಿನ್ನೋದು ಪಪ್ಪಾಯ ಹಣ್ಣು. ಹಗಲು ತಿನ್ನಬಾರ್ದು ಅಂತಂದು ಏನಿಲ್ಲ, ಖಾಲಿ ಹೊಟ್ಟೆಲಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೂ ಸರಿ ಹೋಗುತ್ತೆ ಬೆಳಿಗ್ಗೆನೇ ತಿಂದರೆ ಅಂತಂದು ಯಾರೋ ಹೇಳ್ತಿದ್ರು. ನನಗೇನು ಆ ಪ್ರಾಬ್ಲಮ್ ಇಲ್ಲ, ಖಾಲಿ ಹೊಟ್ಟೆಲಿ ತಿಂದರೆ ಒಳ್ಳೇದಂತ ನಮ್ಮ ಮನೆಯವ್ರು ಕೊಯ್ತಾ ಇದ್ದಾರೆ. ನಿಶಾಂತ್ ಬುಕ್ಸಲ್ಲಿ ಪಪ್ಪಾಯ ಹಣ್ಣು ತಂದು ತೋರಿಸ್ತಾ ಇದ್ದಾನೆ. ಪಪ್ಪಾಯ ಹಣ್ಣು ಐತೆ, ಹಂಗೆ ನಟ್ಸ್ ನನಗೆ ನಟ್ಸು ಇವೆಲ್ಲ ಬೇಕು ಅಂತ ನಿಶಾಂತ್ ಬುಕ್ಸ್ ಎತ್ಕೊಬಂದು ಅವ್ರ ಅಪ್ಪನಿಗೆ ತೋರಿಸ್ತಾ ಇದ್ದಾನೆ. ರಾಯನು ಹೇಳಿದ್ನು ನನಗೂ ಬೇಕು ಅಂತ. ಅವರಪ್ಪ ಪಪ್ಪಾಯ ಹಣ್ಣು ಕೊಯ್ದುಬಿಟ್ಟು ತಂದು ಕೊಡ್ತೀನಿ ಅಂತಂದು ಹೇಳಿದ್ನು. ಇವಾಗ ಪಪ್ಪಾಯ ಹಣ್ಣು ಅದನ್ನೇ ತೋರಿಸ್ತಾ ಇದ್ದಾನೆ. ಪಪ್ಪಾಯ ಹಣ್ಣು ಅಪ್ಪ ಇದೆ ನೋಡಪ್ಪ ಪಪ್ಪಾಯ ಅಂತ ಬುಕ್ಸಲ್ಲಿ. ಅವರಪ್ಪ ಕೊಯ್ಯೋಕ್ಕೂ ಬಿಡ್ತಾ ಇಲ್ಲ ರಾಯನು. ಬೇಗ ಕೊಯ್ಯಿ, ಈಗ ಬೇಗ ಕೊಯ್ಯಿ, ಹೊಟ್ಟೆ ಹಸಿವಾಗೈತೆ ಅಂತಂದರೆ. ಇವತ್ತು ಹಾಲೇನು ಕೊಟ್ಟಿಲ್ಲ, ಪಪ್ಪಾಯನೇ ತಿನ್ನಲಿ ಅಂತ ಸುಮ್ಮನಾಗಿದ್ದೀನಿ. ಹಾಲು ಕೊಟ್ಟಿಲ್ಲ. ಅವರಪ್ಪ ಮೂವಿ ನೋಡ್ಕೊಂಡು ಕೊಯ್ತಾ ಇದ್ದಾರೆ. ಇವರು ಅವರಪ್ಪ ಕೊಯ್ಯೋದನ್ನ ನೋಡ್ತಾರೆ, ಒಂದ್ಸರಿ ಮೂವಿ ನೋಡ್ತಾರೆ. ಅವರಪ್ಪ ಮೂವಿ ನೋಡ್ಕೊಂಡೇ ಕೊಯ್ತಾ ಇದ್ದಾರೆ. ಎಲ್ಲರೂ ಉಷಾ ಇನ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸ್ದಾಗಿ ಯಾರನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಇದೇನು ನಾಟಿ ಪಪ್ಪಾಯ ಅಲ್ಲ, ಫಾರಮ್ ಪಪ್ಪಾಯನೇ. 100 ರೂಪಾಯಿಗೆ 3 kg ರೋಡ್ ಸೈಡಲ್ಲಿ ಆಟೋದಲ್ಲೆಲ್ಲ ಸಿಗುತ್ತಲ್ಲ, ಆ ಪಪ್ಪಾಯನೇ. ಮಳೆ ಬರ್ತಾ ಇತ್ತು, ಬಟ್ಟೆ ಎಲ್ಲ ಒಣಗಿರೋದೆಲ್ಲ ಎತ್ತಾ ಇದ್ದೀನಿ. ಈ 4 ದಿನದಿಂದ ಕೋಲಾರದಲ್ಲಿ ಮಳೆನೇ ಬಿಟ್ಟಿಲ್ಲ, ಫುಲ್ ಬರ್ತಾಯಿದ್ದೆ. ಇವಾಗ ಸ್ಟಾರ್ಟ್ ಆಯಿತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ಮುಂದ್ಗಡೆ ಹಿಂಗಿದೆ. ಈ ಮಳೆಯಲ್ಲಿ ಯಾರಿಗೆ ನೋಡಿದ್ರು ನಮ್ಮ ಮನೇಲಿ ಫುಲ್ಲು ಕೆಮ್ಮು, ಕೋಲ್ಡು. ಕಷಾಯ ಮಾಡ್ಕೊಂಡು ಕುಡ್ದಾಗ್ಲಿಂದ ಸ್ವಲ್ಪ ಕಡಿಮೆ ಆಗಿದೆ. ಚೆನ್ನಾಗಿದೆ ಕ್ಲೈಮೇಟು, ಬೆಚ್ಚಗೆ ಮಲ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಕೆಲಸ ಮಾಡೋರ್ಗಂತೂ ಹೆಂಗಿರ್ತಾರೋ ಗೊತ್ತಿಲ್ಲ. ಅರ್ಧ ತಿಂದು ಅರ್ಧ ಎತ್ತಿಟ್ಟಿದ್ದೀವಿ. ಇವಾಗ ಅವರಪ್ಪ ಎಲ್ಲರೂ ಕೊಯ್ದು ಕೊಡ್ತಾ ಐತೆ. ನಾವು ಎಲ್ಲ ತಿಂದುಬಿಟ್ಟು ಬೇಗ ಟಿಫನ್ ಮಾಡಬೇಕು, ಕೊಯ್ಯಿರಿ ಅಂತ ಇದ್ದೀನಿ. ಅವರು ಕೊಯ್ತಾ ಇದ್ದಾರೆ ಬೇಗ. ಅವ್ರಿಗೆ ಮೂವಿ ಇಂಟ್ರೆಸ್ಟ್ ಬಂದುಬಿಟ್ಟಿದೆ, ಅವ್ರು ಬೇಗ ಕೊಯ್ತಾನೆ ಇಲ್ಲ. ನಿಶಾಂತ್ ಕೊಯ್ದು ಕೊಟ್ಟ ತಕ್ಷಣ ಆಟಾಡ್ತಾ ಇದ್ದಾನೆ. ಅವರಪ್ಪ ತಿನ್ನು ಅಂತಂದು ಹೇಳಿಲ್ಲ, ಇಟ್ಕೊ ಅಂತಂದು ಹೇಳಿದ್ದೀನಿ. ತಿಂತಾ ಇದ್ದೀರಾ ಅಂತಂದು ಹೇಳ್ತಾಯಿದ್ದೆ, ಸುಮ್ಮನೆ ಇಟ್ಕೊಂಡ್ರು. ನಿಶಾಂತ್ನು ಸ್ವಲ್ಪ ಕಚ್ಚಿರೋದು ತೋರಿಸ್ತಾ ಇದ್ದಾನೆ. ಇವಾಗ ರಾಯನು ತಿಂತಾ ಇದ್ದಾನೆ. ಹಿಡ್ಕೊಳ್ರಿ ಅಂದರೆ ತಿಂತಾ ಇದ್ದೀರಾ ನೀವು, ತಿನ್ನಿರಿ ಅಂತಂದು ಯಾರು ಹೇಳಿದ್ದು, ಸುಮ್ಮನೆ ಹಿಡ್ಕೊಂಡು ನನ್ನ ಕೈಯಲ್ಲಿ ಕೊಟ್ಟಿದ್ದು ಅಂತಂದು ಹೇಳ್ಬಿಟ್ಟು ಟಿ ವಿ ನೋಡ್ತಾ ಇದ್ದೆ. ನಾನು ಬೇಗ ಕೊಯ್ಯಿ, ನಾನು ಟಿಫನ್ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಅದನ್ನ ಕಿವಿ ಮೇಲೆ ಹಾಕೊಂಡಿದ್ದಂಗೆ ಟಿ ವಿನೇ ನೋಡ್ತಾ ಇದ್ದಾರೆ, ಕೊಯ್ತಾನೇ ಇಲ್ಲ. ಕೊಯ್ಯಿರಿ ಅಂದಾಗ ಇವಾಗ ಚಾಕು ಇಟ್ಟಿದ್ದಾರೆ, ಕೊಯ್ತಾನೂ ಇಲ್ಲ, ಅದು ಸುಮ್ಮನೆ ಇಟ್ಟಿದ್ರು. ಇವಾಗ ಜೋರಾಗಿ ಗದ್ರಿದ್ದಕ್ಕೆ ಕೊಯ್ತಾ ಇದ್ದಾರೆ. ಅದು ತುಂಬ ಸ್ಲೋ ಕೊಯ್ಯೋದು, ನಿಧಾನಕ್ಕೆ ಕೊಯ್ತಾ ಇದ್ದಾರೆ. ಬೇಗ ಕೊಯ್ಯಿ ಅಂತಲೂ ಹೇಳಿದ್ರು ಕೊಯ್ತಾ ಇಲ್ಲ. ಯಾವಾಗಾದರೂ ಕೊಯ್ಯಲಿ ಅಂತ ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಮೂವಿ ನೋಡಿಕೊಂಡು, ದರ್ಶನ್ ಅವ್ರದ್ದು ಮೂವಿ. ನಾನು ಸುಮ್ಮನೆ ಇದ್ದೀನಿ, ಅವ್ರು ಕೊಡ್ತಾರೆ ಅಂತ. ಅವ್ರಿಗೆ ಕೊಡ್ತಾ ಇಲ್ಲ, ಸುಮ್ಮನೆ ಕೇಳಲಿ ಅಂತ. ನಾವು ಹಂಗೆ ಅವ್ರಾಗಿ ಕೊಡಲಿ ಅಂತ ನಾನು, ಅವ್ರಾಗಿ ಕೇಳಲಿ ಅಂತ ಅವರು. ಸುಮ್ಮನೆ ಏನು ತಿಂತಾಯಿದ್ದಾರೆ, ನಾನು ಕೇಳಿಲ್ಲ, ಅವರು ಕೊಡ್ತಾ ಇಲ್ಲ. ನಾನು ಸುಮ್ಮನೆ ತಿಂತಾಯಿದ್ದೀನಿ. ನಿಶಾಂತ ಅಮ್ಮ ಕೊಡು ಅಂತಿದ್ದಾನೆ. ಇವಾಗ ಕೊಟ್ಟರು, ಇವಾಗ ತಿಂದುಬಿಟ್ಟು ಪಡ್ಡು ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಪಡ್ಡು ಮಾಡೋಣ ಅಂತ ಹಿಟ್ಟಾಗ್ತಾಯಿದ್ದೀನಿ. ಲೇಟ್ ಆಗ್ಬಿಡ್ತು. ಬೆಳಿಗ್ಗೆನೇ ಕಾಫಿ ಕುಡಿದು ಸ್ವಲ್ಪ ಪಪ್ಪಾಯ ತಿಂದು ಆಮೇಲೆ ಸ್ವಲ್ಪ ಟೀ ಕುಡಿಬೇಕು ಅನಿಸ್ತು. ಸ್ವಲ್ಪ ಟೀ ಕುಡಿದ್ಬಿಟ್ಟು ಪಡ್ಡು ಹಾಕ್ತಾಯಿದ್ದೀನಿ. ಈ ರೆಸಿಪಿ ಇನ್ನೊಂದು ಬ್ಲಾಗಲ್ಲಿದೆ ನೋಡಿ, ಉಷಾ ಎಲ್ 1854 ಅಂತ ಇದೆ. ಆ ವ್ಲಾಗಲ್ಲಿ ನೋಡಿ, ಫುಲ್ ವೀಡಿಯೋ ಸಿಗುತ್ತೆ, ಪಡ್ಡು ವೀಡಿಯೋ.